Govinda
ವೇಗವಾಗಿ ಶಬ್ದಶಾಸ್ತ್ರವ ಪಡಿಸಿ ಉರವಣಿಸಿ ನಿಂತು ಮುಂದಾಗಿ ನಡೆದ ಪರಮ ಪವಮಾನ ಸುತ ಉದಯಾಸ್ತ್ರ ಶೈಲಗಳ ಬರದಿಯ ಈಡರು ಮಯುಂಟೆ ಅಖಿಲ ವೇದಗಳ ಸಾರ ಪಡಿಸಿದನು ಮುನ್ನಲ್ಲಿ ನಿಖಿಲ ವ್ಯಾಕರಣಗಳ ಇವ ಪಡಿಸಿದ ಮುಖದಲ್ಲಿ ಇಂಗಿನ ಅಪಶಬ್ದ ಇವರಿದರೆಂದು ಮುಖ್ಯ ಪ್ರಾಣನು ರಾಮನನು ಬರೆಸಿದ ಶರಣಿಸುತ್ತಲನು ಕಾಯ್ದು ಶರಣಿಯನ್ನು ನೆರೆದಾಡಿ ಶರಣಿಸುತ್ತೆಯರ ಕಂಡು ತಂದರೊಡನೆ ಭರತಿರನ ಮನೆ ಮಾಡಿ ಗೆಣಿಸು ದಿವ್ಯಾಸ್ತ್ರಗಳ ಉರುಳಿನ ಜಯವಂತ ಹನುಮಂತನು ಹರಿಗೆ ಚೂಡಾಮಣಿಯ ಕಟ್ಟಿ ಬಲು ರಕ್ಕಸರನು ವರತಿರಣದಲ್ಲಿ ದಶರಥನ ಮುಡಿಗಟ್ಟಿದ ನೆರೆದ ಹನುಮಂತ ಬಲವಂತ ತೀರ ಪುರಕ ವಂದನೆ ಕೀರ್ತಿ ಕವಿವರರು ಮೈ ಮರೆಯ ಧರಣಿ ಕುಲ ತಿಲಕನಾಜ್ಞೆಯ ತಾಳಿದ ಸಹಿತ ಸಂಜೀವನವನಿತ್ತು ತಂದಿದ್ದ ಹರಿವರೆಗೆ ಸರಿಯುಂಟೆ ಹನುಮಂತನೇ ದುರ್ಗಾದಿಗಳ ಮನರ ನೆರೆ ಖಂಡಿಸಿ
ಶೋಭಾನವೆನ್ನೀರೆ ಸುರನಿಗೆ ಶೋಭಾನವೆನ್ನೀರೆ ಶ್ರೀರಾಮರಾಯಗೆ ಶೋಭಾನವೆನ್ನೀರೆ ಸುರಪ್ರಿಯಗೆ ಶೋಭಾನೆ ಲಕ್ಷ್ಮೀನಾರಾಯಣನ ಶರಣಕ್ಕೆ ಶರಣಂಗೆ ಪಕ್ಷಿ ವಾಹನ ಎರಗೂವೆ ಪಕ್ಷಿ ವಾಹನ ಎರಗೂವೆ ಅಂದಿನ ರಕ್ಷಿಸಲಿ ನಮ್ಮ ವಧುವರರ ಶೋಭಾನೆ ಬಾಲಸಾಗರವನ್ನು ಲೀಲೆಯಲ್ಲಿ ಕಳೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು ಬಾಲೆ ಮಹಾಲಕ್ಷ್ಮಿ ಉದಿಸಿದಳ ದೇವಿ ಪಾಲಿಸಲಿ ನಮ್ಮ ವಧುವರರ ಶೋಭಾನೆ ಬೊಮ್ಮನ ಪ್ರಯದಲ್ಲಿ ಕನ್ನಡಸಿಯೊಳಗೂಡಿ ಸುಮ್ಮನೆಯಾಗಿ ಮಲಗಿರುವ ನಮ್ಮ ನಾರಾಯಣಗೂ ಈ ರಮ್ಯ ಕಡಿಗಳಿಗೂ ಜನ್ಮವೆಂಬುದು ಅವತಾರ ಶೋಭಾನೆ ಅಂಬುಕಂಠದ ಸೂತ್ರ ಕಟ್ಟಿದ ಮಕ್ಕಳ ಸೂತ್ರ ಅಂಬುಜವೆರಡು ಕರೆಯುಗದಿ ಅಂಬುಜವೆರಡು ಕರೆಯುವಲ್ಲಿ ಕಳಿಸಿ ಪೀತಾಂಬರವನ್ನು ಮೆರೆದಾಳು ಶೋಭಾನೆ ಒಂದು ಕರದಿಂದ ಅಭಯವನಿಗಳೇ ಮತ್ತೊಂದು ಕೈಯಿಂದ ಬರಗಾಲ ಒಂದಿಲ್ಲದಾನಂದ ಸಂತೋಷ ಉಳಿಸುವ ಇಂದಿರೆ ನಮ್ಮ ಸಲಹಾರಿ ಶೋಭಾನೆ ಒಳಗ ಕಾಂತಿಯ ಧಾಮ ಉಳಿವ ಕಿಂಚಿಗಳು ನಡೆವ ಕಾಲಂತೂಗೆ ಕಲ್ಕೆಡಲು ಕರಗೆ ಸೋಲು ಮೋದಕ್ಕೆ ಲಕ್ಷ್ಮೀ ಸಲಹಾರಿ ನಮ್ಮ ವಧುವರರ ಶೋಭಾನೆ ಕನ್ನದ ಮೊಳೆಗಟ್ಟು ಚಿನ್ನದ ಆಭರಣಗಳ ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳೆ ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳ ದೇವಿ ತನ್ನ ಮನೆಯ ಶೋಭಾನೆ ಕುಂಭಕುಲದ ಮೇಲೆ ಇಂಬಿಟ್ಟ ಹಾರಗಳು ತುಂಬಿ ಗುರುಳ ಮುಖಕಮಲ ತುಂಬಿ ಗುರುಳ ಮುಖಕಮಲ ಮಹಾಲಕ್ಷ್ಮಿ ಜಗದಂಬೆ ವಧುವರ ಸಲಹಾರಿ ಶೋಭಾನೆ ಮುತ್ತಿನ ಗೋಳೆಯ ನಿಟ್ಟಳೆ ಮಹಾಲಕ್ಷ್ಮಿ ಕಸ್ತೂರಿ ತಿಲಕ ಧರಿಸಿದಳೆ ಕಸ್ತೂರಿ ತಿಲಕ ಧರಿಸಿದಳ ದೇವಿ ಸರ್ವತ್ರ ವಧುವರ ಸಲಹಾರಿ ಶೋಭಾನೆ ಅಂಬುಜ ನಯನಗಳ ಬಿಂಬದ ಸಖಿ ಬಿಂಬದ ಮೂರ್ತಿಮಣಿಯ ಸಖಿ ಬಿಂಬದ ಮೂರ್ತಿಮಣಿಯ ಮಹಾಲಕ್ಷ್ಮಿ ಮೂರತಿಯರಿ ವಧುವರಗೆ ನೆತ್ತಿಯ ಮೇಲೆ ಧರಿಸಿದಳೆ ನೆತ್ತಿಯ ಮೇಲೆ ಧರಿಸಿದಳ ದೇವಿ ತನ್ನ ಭಕ್ತಜನರ ಸಲಹಾರಿ ಶೋಭಾನೆ ಕುಂಡ ಮಂದರಾಗಿ ಕುಸುಮರ ವೃಂದವ ಚಂದದ ದುರ್ಗಿಗೆ ತುಳಿಸಿದಳೆ ಕುಂದನ ವರ್ಣದ ಕೋಮಲೆ ಮಹಾಲಕ್ಷ್ಮಿ ಕೃಪೆಯಿಂದ ವಧುವರ ಸಲಹಾರಿ ಶೋಭಾನೆ ಎಂದೆಂದು ಪಾಡದ ಅರವಿಂದ ಮಾಲೆಯ ಇಂದಿರೆ ಕೊರವ ಕೊರಳಲ್ಲಿ
ಎಂಬುದು ಸರಳಿಗೆ ಶೋಭಾನೆ. ಎಲ್ಲ ಜಗವನ್ನು ನೀ ಕಟ್ಟಿಸಿಕೊಂಡವರಿಗೆ ಸಲ್ಲದು ಲೋಕ ನಾವು ಅಲ್ಲ ವೈದ್ಯರಿಗೆ ನೀ ಅತಿಥ್ಯಮೂಲಲ್ಲ ಇಲ್ಲ ಸಮಸ್ತ ನಾವು ಶೋಭಾನೆ. ಇಲ್ಲ ಮೂರುತಿಯ ಒಳಗೊಂಡ ನರವು ಕಾವಲಿಗೆ ಕೊಡುವೆಯೋ ಸಂಜಯ ಮಲ್ಲ ಹೋಗೆಯೋ ನಿಮ್ಮ ಸಂದರು ಕೇಳಿ ಸೊಗಸಾರು ಶೋಭಾನೆ. ಶ್ರೀನಾರಾಯಣ ಜನನಿರವಾಗಿ ನುಡಿಯಲು ಗಾನರಚನೆಯ ಮೂಲ ರೂಪ ತೋರಿ ಶ್ರೀನರಸಿಂಹನ ಅವತಾರ ಶೋಭಾನೆ. ಅಂಬುಲಿಯ ಪುರದಲ್ಲಿ ಒಳಲು ಮುಗಿರಲು ಎಂಬ ಶ್ರೀಹರಿಯ ಪಿತನಾರು ಎಂಬ ಶ್ರೀಹರಿಯ ಪಿತನಾರು ಅದರಿಂದ ಸ್ವಯಂಗಳೆಲ್ಲ ಅವತಾರ ಶೋಭಾನೆ. ದೇವರಿಯ ಗರ್ಭದಲ್ಲಿ ದೇವನ ಬಲಿಯ ಭಾವನು ಬಲ್ಲ ಗಿರಿಗಳು ಈಗ ದೇವರೇ ಕೃಷ್ಣಗೆ ಜನ್ಮವ ಆವಾಗ ನೀರಲ್ಲಿ ಗುರಿಗೇರು ಶೋಭಾನೆ. ಆವರಿಸುವಾಗ ಯಶೋಧ ದೇವಿಗೆ ದೇವತನ್ಮಯಲ್ಲ ಭುವನವೆಲ್ಲವ ತೋರಿತು ಇಲ್ಲವೇ ಆ ವಿಷ್ಣು ಗರ್ಭದೊಳಗುವನೆ ಶೋಭಾನೆ. ಆನೆಯ ಮಾಡಲಿ ಅಡಗಿಸಿರೊಳಗೆ ಅನೇಕ ಕೋಟಿ ಅಗಲವ ಅನುಲೋಮ ಕೂಗಲಿ ಆದ ಶ್ರೀಹರಿಯ ಧರಣಿ ಗಣರವು ಒಳಗೊಂಬುದೆ ಶೋಭಾನೆ. ಅದರಿಂದ ಕೃಷ್ಣನಿಗೆ ಜನ್ಮವೆಂಬುದಲ್ಲ ಮನ ನಿವನ ಕುಮಾರನು ಕನ್ನಡಿ ಕಣಕಣ ಇವನಿಗೆ ಜನ್ಮನೆ ಶಿವದೇವಿ ಇವನಿಂದು ಸಿಗುವನೆ ಶೋಭಾನೆ. ಅದರಿಂದ ಕೃಷ್ಣನಿಗೆ ಬರನಾಡಿ ಸಂಗಮ ಗೋವಿಂದರಾಗ ಸರಳವೇ ಈ ಮಾತು ಸರ್ವ ವೇದಂಗಳು ಮೊದಲಿಂದ ತಾವು ತಿಳಿಸುವವು ಶೋಭಾನೆ. ಎಲ್ಲ ಭಾಗವತ ಚಂದ್ರನ ಮಗನು ಮಂದ ಮಾನವ ಮನಸ್ಸಿಗೆ ತಂದು ಕೊಟ್ಟಕ್ಕೆ ಕೈವಲ್ಯ ದೀಪ ಮುಗುದಕ್ಕೆ ಕುಂದೂರು ಕೊರಗಲವು ಶೋಭಾನೆ. 10 ವರ್ಷದೊಳಗೆ ಮಕ್ಕಳ ಅಡಿಯಲ್ಲಿ ಚಿಕ್ಕ ಶ್ರೀಹರಿಗೆ ಜರುಗುವುದೇ ಬೆಳೆದಿದ್ದ ಶೋಭಾನೆ. 10 ಮಕ್ಕಳು ಸಾವಿರ ತೀರಲಿ 10 ಹತ್ತೆಂಬ ಕ್ರಮದಿಂದ ಪುತ್ರರ ಬೀರಲಿ ಸೃಷ್ಟಿಸಿದವರಿಗೆ ಅಕ್ಕಿಯ ಸೃಷ್ಟಿ ಅಲ್ಲಿದು ಶೋಭಾನೆ. ರೋಮ ರೋಮ ರೂಪ ಕೋಟಿ ಮೃಗಂಗಳ ನಿರ್ಮಿಸಿ ಗೋಪಾಲ ಧರಿಸಿದ ನಮ್ಮ ಶ್ರೀಕೃಷ್ಣನು ಮಕ್ಕಳ ಸೃಷ್ಟಿಸುವ ಮಹಿಮೆ ಬಲ್ಲವರಿಗೆ ಸಲಹರಿಗೆ ಶೋಭಾನೆ. ಮನ್ಯನೇ ನಿರ್ಮಿತೆ ಎಂಬ ಯಶೋಧಕ್ಕೆ ಸಣ್ಣ ಬಾಯೊಳಗೆ ಕನ್ನಡ ಕಣ್ಣಾರ ತೋರಿದ ನಮ್ಮ ಶ್ರೀಕೃಷ್ಣನ ಕನ್ನಡದೊಳಗೆ ಸಲಹರಿಗೆ ಶೋಭಾನೆ. ನಾರದ ಸನಕಾದಿ ಮೊದಲಾದ ಯೋಗಿಗಳು ನಾರಿಯರಿಗೆ ಮೊದಲಾದರೆ ಓರಂತ ಶ್ರೀಕೃಷ್ಣ ಮನೆಗಳಿರುವರೆ ಆರಾಧಿಸುತ್ತ ಬಯಸುವರೆ ಶೋಭಾನೆ. ಅಮೃತ ಸಂಭವ ಜಗಕ್ಕ ಮೊದಲಾದ ನಂಬಿದವರಿಗೆ ಬರೆದಿದ್ದ ಸಂಭ್ರಮಗಳು ಎಲ್ಲಷ್ಟು ಕೋಪಕ್ಕೆ ಇಂಗಿದ್ದರಿವನ ಬಯಸುವರೆ ಶೋಭಾನೆ. ಅವನು ಕೊಡದ ಗಂಗಾದೇವಿ ಪಾವನ ನೆನೆಸಿ ನಡೆಯದೆ ಜೀವನ ಸೇರುವ ಪಾಪವ ಕಳಗಳು ಈ ವಾಸುದೇವಗೆ ಎನೆಯುವಂತೆ ಆದಿಕಾಲದಲ್ಲಿ ಆಲದೆಯ ಮೇಲೆ ಶ್ರೀದೇವಿಯೊಡನೆ ಬಡಿಸಿದ ಶ್ರೀದೇವಿಯೊಡನೆ ಬಡಿಸಿದ ಶ್ರೀಕೃಷ್ಣ ಮೋದದಿಂದ ಮಹಾದೇವ
ಆದಿಮೂರ್ತಿಯ ದೇವ ಶೋಭಾನೆ ಚಿನ್ಮಯದಿಂದ ನಿಮ್ಮ ಮಯದಲ್ಲಿ ಜ್ಯೋತಿರ್ಮಯವರ ಪದ್ಮದಲ್ಲಿ ತಮ್ಮಯ್ಯರ ಕೂಡಿ ಹಂಚುವ ಶ್ರೀಕೃಷ್ಣ ನಮ್ಮ ಮನೆಯ ದೇವ ಶೋಭಾನೆ ನಾನವರಲ್ಲಿ ನಂಬಿದ ಸುರರಿಗೆ ಆನಂದ ದೀಪ ಕರುಣೀವ ಆನಂದ ದೀಪ ಕರುಣೀವ ಶ್ರೀಕೃಷ್ಣ ಶ್ರೀನಾರಾಯಣೇ ದೇವ ಶೋಭಾನೆ ಒಮ್ಮನ ಮನೆಯಲ್ಲಿ ಅನ್ನದ ಬೆಳೆಯುವುದು ಒಮ್ಮನಕ್ಕೆ ಭಾವ ಮಾಡುವ ನಿರ್ಮಲ ಪೂಜೆಯ ಕೈಕೊಂಬ ಶ್ರೀಕೃಷ್ಣ ಪರಮಮ್ಮ ಗುರುವಿಯ ದೇವ ಶೋಭಾನೆ ಮುಖ್ಯ ಪ್ರಾಣಮಯನಿ ಅವನಿಗೆಯ ಮುಖ್ಯ ಪಡಿಸಿದ ರಸಾಯನವ ಸಕ್ಕರೆ ಕೂಡಿದ ಪಾಯಸ ಸವಿಯುವ ರಕ್ಕಸ ಬೈಲಿಗೆ ದೇವ ಶೋಭಾನೆ ರುದ್ರನ ಮನೆಯಲ್ಲಿ ರುದ್ರಾಣಿ ದೇವಿಯರು ಪಂದ್ರ ಮಂಟಪದಲ್ಲಿ ಕುಳ್ಳಿರಿಸಿ ಸ್ವಾತನಗಳನ್ನು ಬಡಿಸಲು ಕೈಗೊಂಬ ಮುದ್ದು ನರಸಿಂಹ ದೇವ ಶೋಭಾನೆ ಗರುಡನ ಮೇಲೆಯಲ್ಲಿ ಗಗನ ಮಾರ್ಗದಲ್ಲಿ ಕರಗಿಸುವ ಸುರಶ್ರೀಯರ ನಡೆದ ಗಂಧರ್ವರ ಗಾನವ ಸವಿಯುವ ನರಹರಿ ನಮ್ಮ ದೇವ ಶೋಭಾನೆ ನಿಮ್ಮನ ಮನೆಯಲ್ಲಿ ಸುಧರ್ಮ ಸಭೆಯಲ್ಲಿ ಉಣ್ಣೆಯ ರಸ ನಂದಿಸಿದ ಧರ್ಮ ರಕ್ಷಣೆಯ ಕೃಷ್ಣ ಕೃಪೆಯಿಂದ ಪರಮಗುರುವಿಯ ದೇವ ಶೋಭಾನೆ ಇಂದ್ರನ ಮನೆಗೋಗಿ ಅಡಿಗೆಗೆ ಮುರಳಿತು ಅಂಗದ ಪೂಜೆಯ ಕೈಕೊಂಡು ಅಂಗದ ಪೂಜೆಯ ಕೈಕೊಂಡು ಸುರತರುವ ಇಂದಿರಗಿದ್ದ ದೇವ ಶೋಭಾನೆ ನಿಮ್ಮನೆವ ಮುನಿ ಹೃದಯದಲ್ಲಿ ನೆಲೆಸಿದ ಧರ್ಮ ರಕ್ಷಕ ನೆಲೆಸುವ ಸಮಾಜವಾಗಿದ್ದ ಪೂಜೆಯ ಕೈಕೊಂಬ ನಿಸ್ಸಿಮ ಮಹಿಮಾ ದೇವ ಶೋಭಾನೆ ಬೊಮ್ಮನಲ್ಲಿ ಮೂಡೆ ಬಂದೆವಿಗ ಉಮ್ಮೆಯ ರಸ ನಂದಿದ ಅಮರರೆಲ್ಲರೂ ಬರದಗೆ ಹುಡುಗರ ರಮ್ಮೆಯ ರಸಗೆ ಸಲ್ಲಿಸಿದರು ಶೋಭಾನೆ ಸತ್ಯಲೋಕದೋಮ ವಸ್ತುಗಳ ಕನಕ ಮುಕ್ತ ದೂರರು ಮುಖದಿಂದ ಮುದ್ದಿನ ಖಂಡಿತ ಮುಖ್ಯ ಪ್ರಾಣನಿದ್ದ ಮಕ್ಕಳ ಮನೆಯ ಶಿವನಿದ್ದ ಶೋಭಾನೆ ಕನ್ನಡಿ ಕೂಡೆ ಸವಿನುಡಿ ನುಡಿಯುವಾಗ ಕದನದಲ್ಲಿ ಕಣ್ಣಿ ಕೆಳಗಂದೆ ಅಗ್ನಿ ಪರಿಚಯ ಮಾಡಿ ಅವನೊಳಗಿದ್ದ ಕಣ್ಣ ಊರಿನ ಸರಿಯೇ ಶೋಭಾನೆ ಒಪ್ಪಿದ ಕರುತಿ ಅಮ್ಮನ ಊಟಕ್ಕೆ ಉಪ್ಪಿದ ಹರ್ಷದಿ ಉಂಟಲು ಉಪ್ಪಿದ ಹರ್ಷದಿ ಉಂಟಬೇಕೆಂದು ಸುರಳಿಗೆಯ ಮಾಡಿಸಿದ ಶೋಭಾನೆ ಮಾವನ ಮನೆಯಲ್ಲಿ ದೇವರಿಗೋಸ್ಕರ ದಾನವರು ಕೆಡಿಸದೆ ಬಿಡಲೆಂದು ದಾನವರು ಕೆಡಿಸದೆ ಬಿಡಲೆಂದು ಶ್ರೀಕೃಷ್ಣ
ಬೆಳೆದು ಉಳಿದ ಮರಳಿಗೆ ಸಲ್ಲಿಸಿದ ಉಳಿದ ಮರಳಿಗೆ ಸಲ್ಲಿಸಿದ ಸಂಪದ ಕಳುಹಿದ ಅವರ ಮನಗಳಿಗೆ ಶೋಭಾನೆ ಉನ್ನತ ನವರತ್ನ ಮಯವಾದ ಅರಮನೆಯ ಚೆನ್ನೆ ಮಾತರಿಂದ ವಿರಚಿಸಿ ತನ್ನ ಹಳೆಯಗೆ ಸ್ಥಿರವಾಗಿ ಮಾಡುವ ಇನ್ನೊಂದು ಕಡೆಯಲ್ಲಿ ಇರದಂತೆ ಶೋಭಾನೆ ಹಯವನ ತನ್ನ ಪ್ರಿಯರಾದ ಲಕ್ಷ್ಮಿಗೆ ಜಯವಿದ್ದ ಶ್ರೀರಾಮ್ ಗುಡಿಯಲ್ಲಿ ಜಯವಿದ್ದ ಶ್ರೀರಾಮ್ ಗುಡಿಯಲ್ಲಿ ಶ್ರೀಕೃಷ್ಣ ದಯಲಿ ನಮ್ಮೆಲ್ಲರ ಸಲಹಲಿ ಶೋಭಾನೆ ಹಯವನ ತನ್ನ ಪ್ರಿಯರಾದ ಲಕ್ಷ್ಮಿಗೆ ಜಯವಿದ್ದ ಶ್ರೀರಾಮ್ ಗುಡಿಯಲ್ಲಿ ಜಯವಿದ್ದ ಶ್ರೀರಾಮ್ ಗುಡಿಯಲ್ಲಿ ಶ್ರೀಕೃಷ್ಣ ದಯಲಿ ನಮ್ಮೆಲ್ಲರ ಸಲಹಲಿ ಶೋಭಾನೆ ಈ ಪದವ ಮಾಡಿದ ವಾದಿರಾಜನಿಗೆ ಶ್ರೀಪತಿಯಾದ ಹಯವದನ ಪಾಪ ಕಳೆದು ತನ್ನ ಶ್ರೀಚರಣ ಸಮೀಪದಲ್ಲಿಟ್ಟು ಸಲಹಲಿ ಶೋಭಾನೆ ಇಂದು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಸಂತರ ಮೆಚ್ಚಿನ ವಾದಿರಾಜೇಂದ್ರಮುನಿ ಮಗನೇ ಬೇಡಿದ ಬಲವೀರು ಶೋಭಾನೆ ಶ್ರೀರತ್ನ ಹಯವದನ ಪ್ರಿಯವಾದ ರಾಯರ ಶಿಷ್ಯರ ಬಲವೀರು ಆಯುಷ್ಯ ಭವಿಷ್ಯ ಜನರಿಗೆ ಹೆಚ್ಚುವರು ರಾಯರ ಸಿಂಹ ಸುಖಿತರು ಶೋಭಾನೆ ಒಮ್ಮನ ದಿನದಲ್ಲಿ ಒಮ್ಮೊಮ್ಮೆ ನಿಮಗೆ ಕಮಲಿ ಮಾಡಿ ತೋರಿಸುವ ನಮ್ಮ ನಾರಾಯಣರು ಹಿರಂಗೆ ಕೈಗೆಳು ಅದು ನಮ್ಮ ಮನಗೆ ಕನ್ನಡನೆ ಶೋಭಾನೆ ಮದುವೆಯ ಮನೆಯಲ್ಲಿ ಈ ಪದವ ಮಾಡಿದರೆ ಮದುಮಕ್ಕಳಿಗೆ ಮುಖವಾಗುವುದು ಮದುವೆಗೆ ಒಳಗಾದ ಜನರಿಗೆ ಹೆಚ್ಚುವುದು ಮನನಯನ ಕೃಪೆಯಿಂದ ಶೋಭಾನೆ ಶೋಭಾನವೆನ್ನೀರೆ ಸುರರೋಡು ಸುಮಗನಿಗೆ ಶೋಭಾನವೆನ್ನೀರೆ ಸುಮಗನಿಗೆ ಶೋಭಾನವೆನ್ನೀರೆ ತುಳಿಮಹಾರಾಜಗೆ ಶೋಭಾನವೆನ್ನೀರೆ ಸುರವಿಯಗೆ ಶೋಭಾನೆ ಲಕ್ಷ್ಮೀನಾರಾಯಣರ ಶರಣಕ್ಕೆ ಶರಣಕ್ಕೆ ಪಕ್ಷಿ ವಾಹನ ಎರಡೂವೆ ಪಕ್ಷಿ ವಾಹನ ಎರಡೂವೆ ಅಂದಿನ ರಕ್ಷಿಸಲಿ ನಮ್ಮ ಬರುವರರ ಶೋಭಾನೆ ಶೋಭಾನೆ ನರಸಿಂಹನೇ ದಯ ಪಾರ ಪಾರನೆ ಬಯನಿ ಕಾರಣ ನಿರ್ಗುಣ ಸಾರಿದವರ ಸಂಸಾರ ವೃಕ್ಷದ ಮೂಲ ಬೇರ
ಬರುವುದು ಮಾಯವಿ ಮನಿನ ಕಾರಣವಾಗುವುದು ಮಾಯದಿಂದ ಹೋಗದು ನಾನಾ ರೋಗದ ಬೀಜ ಬೇಯಿಸಿ ಕಳೆಯುವುದು ವೇಗದಿಂದ ನಾಯಿ ಮೊದಲಾದ ಕುಸಿದ ದೇಹನಿ ಕಾಯವಾಗೆತ್ತುವುದು ಧರ್ಮದಿಂದ ಕ್ರಿಯಮಾಣ ಸಂಚಿತ ಭದ್ರವಾಗಿದ್ದರು ತಲೆಯ ಸಾಗರ ಕೊಟ್ಟು ಬಿದ್ದು ಬರಲಿ ನೋಯಿಸಿಕೊಂಡು ಮೇಲೆ ಕಾಣದೆ ಒಮ್ಮೆ ತನ್ನ ಬಾಯಲ್ಲಿ ವೈದ್ಯ ಮೂಟಿ ಶ್ರೀಮಂತ್ರಿ ರಾಯರಾದ ಔಷಧಿ ನಿಯಾಮಕರ ಶ್ರೀಯರಸ ಎಂದು ತಿಳಿಸಲಾಗಿ ತಾಯಿ ಒದಗಿ ಬಂದು ಬಾಲನ್ನ ಸಾಗಿದಂತೆ ನೋಯ ಕೊಡದೆ ನಮ್ಮ ನೋವಾಲಿಬ ವೇಗವಾಗಿ ಧರ್ಮಂಜ ಗುಣ ಸಂತ ಶ್ರೇಯಸ್ಸು ಕೊಡುವನು ಬದಕರಿಗೆ ಮಾಯ ಮಂತ್ರದಿಂದ ಜಗವೆಲ್ಲ ವ್ಯಾಪಿಸಿ ಸನ್ಯಾಯ ಬಂಧನಾಗಿ ಸೇವೆ ಮಾಡುವ ವಾಯು ವಂಚಿತ ನಿತ್ಯ ವಿಜಯ ವಿಠಲಯ್ಯ ಧನ್ವಂತ್ರಿ ಎಂದು ಸಂಬೋಧಿಸಿದವರ ಭಿನ್ನ ಜ್ಞಾನದಿಂದ ಭಿನ್ನವನಿನ್ನವನು ಗನ್ನದಿಯಲ್ಲಿ ಎನ್ನುವ ಮನುಜರು ಮನದರು ಧನ್ಯನು ಧನ್ಯನೆನ್ನಿ ಜನ ಹೋಗಿ ಸುಪ್ರಸನ್ನ ವಿಜಯ ವಿಠಲನ ಸತ್ಯವೆಂದು ಬಣ್ಣಿಸು ಬಹುವಿಧಿ ಸತಿಕುಲೋತ್ತಮಗೀತ ಸಮಾನಂದನ ದೇವ ಸತಿವರ್ಣ ಪ್ರಕಾಶ ಪ್ರಭುವೇ ವಿಭುವೇ ಸತಿಮಂಡಲ ಸಂಸ್ಥಿತ ಕಲಶ ಕಲಶ ಪಾಣಿ ವಿಸಜಲೋಚನ ಅಗ್ನೇಯ ವಂದ್ಯ ಸತ್ಯಗರ್ಭ ಗುರುಗ ಲಕ್ಷೋ ಬೇಕಾ ಪೊಲಿಸು ಔಷಧಿ ಶ್ರೀ ತುಳಸಿ ಜನಕ ಅಸುರನಿದ್ದರದಿ ನೆನೆದು ಜೀವ ತಂದು ನಿಸುವನಲೆ ಮಗೋರತಿ ವರ್ತಿಸಲಾಗಿ ಹುಟ್ಟಿದೆ ಶ್ರೀಯುತ ಕಡ ಧರಿಸಿ ಸಮದೈವನೇ ನಿನ್ನ ಮಹಿಮೆಗೆ ನಮೋ ನಮೋ ವಿಕಟ ಸಂಭವ ರುದ್ರ ಮೊದಲಾದ ದೇವತಾ ಋಷಿಗಳ ನಿನ್ನ ಕೊಂಡಾಡುವರು ಶರಣು ಶರಣು ಧನ್ವಂತ್ರಿ ರಾಮೋ ಗುಣೆ ಮಂಜ ಮರ್ಯಾದೆ ವಿನಯ ನಾನಿಗೆ ಕೊನೆಯಲ್ಲಿ ಧನ್ವಂತರಿ ಎಂದು ಕಾಲ ಅಕಾಲದಲ್ಲಿ ಸ್ಮರಿಸಿದರೆ ಮಗನರಕ್ಕೆ ಭವ ಭವೀದ ಪರಿಹಾರ ನಿನಗೆ ಶ್ಯಾಮ ವಿಜಯ ವಿಠಲರೆಯ ಆನಂದ ಕೊಡುವನು ಮೊದಲ ಸಂಘದಲ್ಲಿ ಧನ್ವಂತರಿ ಎಂದು ಪ್ರಣವಪೂರ್ವಕದಿಂದ ವಂದಿಸಿ ನೆನೆಯಲು ಹೃದಯ ವಿಠಲ ಒಲಿವ ಧನ್ವಂತರಿ ಎಂದು ಪ್ರಣವಪೂರ್ವಕದಿಂದ ವಂದಿಸಿ ನೆನೆಯಲು ವಿಜಯ ವಿಠಲ ಒಲಿವ ಸಂಸ್ಕೃತಿ ನೋಡಿದರೆ ದುರ್ಗ ಕಾಗನ ಕಗನ ಪರ್ವತ ಘೋರ ಶರ್ಪ ಕರ್ಕರ ಶಬ್ದ ವ್ಯಾಪ ಕರಡಿ ಮೃತ್ಯು ಹತಪುರ ಪ್ರೇತ ಮೈಸಾಸಿ ಮೊದಲಾದ ದುರ್ಗನ ಸಂಕಟ ಪ್ರಾಪ್ತವಾಗೆ ದುರ್ಗಾ ದುರ್ಗೆ ಎಂದು ಉಚ್ಚ ಸ್ವರದಿಂದ ನಿರ್ಭಯನಾಗಿ ಒಮ್ಮೆ ಕೂಗಿದರು ಸರ್ವಭಾಗದಲ್ಲಿ ಹರಿವನೆಗಿದ್ದರು ಸುರ್ಗನ ಜಯವೆಂದು ಓಡುತ್ತಿದೆ ಕರ್ಗಡಿಂದಲೇ ಎತ್ತಿ ಸಾಕುವ ಸಾಕ್ಷಿ ಬುದೆ ನೀ ಕೂಡಿದಂತೆ ಲೋಕ ಲೀಲೆಗೆ
भगवत्पादाचार्य की दक्षिणस्य गिरौ सदा तुङ्गाम्बोधितरङ्गस्य वादेन परिशोभिते नानादेशागतैर्भिः सेव्यमानं विभोतमै धूपदीपादिनैवेद्यै पञ्चकाद्यैः शक्तिः ददामि पादं हेमकान्तिसमप्रभं व्यासतीर्थयतीन्द्रेण पूजितं सविधानदः त्रिवारं यक्कडे नित्यं स्तोत्रं भक्त्यादिगोत्तमः वाञ्छितं लभते भीष्टं षण्मासाभ्यन्तरे खलु पुत्रादि लभते पुत्रं यशोऽति लभते यशः विद्यादि लभते विद्यां धनादि धनमाप्नुयां सर्वदा मास्तु सन्देहो हरिसाक्षी जगत्पतिः यत्करो यत्र सन्देहं तयादि नरकं ध्रुवम्। आनंदीय भगवत्पादाचार्य की, श्री 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 विद्याधीश स्वामी जी की, श्री 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 विद्या राजेश्वरी स्वामी जी की। ಇವತ್ತಿನ ದಿವಸ ನಮ್ಮ ಶ್ರೀ ಶ್ರೀ ಪಲಿಮಾರು ಮಠಾಧೀಶರಾದ ವಿದ್ಯಾಧೀಶ ತೀರ್ಥ ಸ್ವಾಮಿಗಳಿಗೆ ಹಿಂದಗಡೆ ಇಷ್ಟು ಒಂದು ಮಂತ್ರ ಜಪವನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಸುಮಾರು 350 ಜನ ಇಲ್ಲಿ ಸೇರಿದ್ದಾರೆ. ಗುರುಗಳ ಒಂದು ತಪಶಕ್ತಿಯಿಂದ ಸೇರಿದ್ದಾರೆ. ನಾವು ಸೇರಿಸಿದ್ದೇವೆ ಅಂತ ಹೇಳಿದರೆ ನಮಗೆಲ್ಲ ಗರ್ವ ಬಂದ್ಬಿಡುತ್ತೆ. ನಮ್ಮದು ಇಲ್ಲ. ಗುರುಗಳ ಆಜ್ಞೆ, ಗುರುಗಳ ಮಾಡಿದ ತಪಸ್ಸಿನ ಶಕ್ತಿಯಿಂದ ಇಷ್ಟು ಜನ ಒಗ್ಗಟ್ಟಾಗಿ ಸೇರಿ ಇವತ್ತು ಸುಮಾರು 1.5 ಗಂಟೆದ್ದು ಒಂದು ಜ್ಞಾನ ತಪಸ್ಸನ್ನು ಮಾಡಿದ್ದೀರಿ ಅಂತಲೇ ನಾವು ಹೇಳಬೇಕು. ಆ ಥರ ಒಂದು ಸತ್ಕಾರ್ಯವನ್ನು ಗುರುಗಳ ಮುಂದೆ ನಾವು ಇದನ್ನು ಸಮರ್ಪಣೆ ಮಾಡ್ತೀವಿ.
ಒಂದೇ ಒಂದು ಮಾತು ಹೇಳಿ ನಾನು ಸ್ವಾಮಿ ಈ ಶ್ರೀರಂಗದಿಂದ ಒಂದು ಮಗು ಹರಿಕಥಾ ಮಾಡೋದಕ್ಕೆ ಬಂದಿದೆ. ಒಂದು 5 ನಿಮಿಷ ಕಾಲ ತಗೊಳ್ಬೇಕು ಸರ್, ನಮ್ಮ ಹತ್ರ ಸಮಯ ಇಲ್ಲ. ನಾವು ನಿಜವಾಗಿ ಈ ಥರ ಇದರಲ್ಲಿ ನಾವು ಯಾರಿಗೂ ಚಾನ್ಸ್ ಕೊಡೋದಿಲ್ಲ. ಗುರುಗಳು ಮಾತಾಡ್ತಾರೆ, ನಮ್ಮದು ಅಷ್ಟೇ ರೀತಿ. ನಮ್ಮ ಆನಂದವರು ಹೇಳಿದಕ್ಕೋಸ್ಕರ ಈ ಮಗುನ ಉತ್ಸಾಹ ಮಾಡಬೇಕು, ಈ ಥರ ಮಕ್ಕಳೆಲ್ಲ ಬೇಗ ಬರಬೇಕು ಎಂಬುದಕ್ಕೋಸ್ಕರವಾಗಿ ಒಂದು 2 ನಿಮಿಷ 5 ನಿಮಿಷ ಕಾಲ ಈ ಮಗುನ ಹರಿಕಥಾ ಮಾಡೋದಕ್ಕೆ ನಾವು ಅವಕಾಶ ಕೊಡ್ತೀವಿ. 2 ಮಾತು, ನಮ್ಮ ಮಾತುಗಳೆಲ್ಲ ಒಂದೇ ಆಗಿರಬೇಕು. ಅದೇ ಸ್ವಾಮಿಗಳು ಹೇಳ್ತಾ ಇದ್ದೆ, ಮಧ್ವಾಚಾರ್ಯರ ಛತ್ರದ ಕೆಳಗೆ ಎಲ್ಲರೂ ಒಂದೇ ಮಾತುವರಾಗಿರಬೇಕು, ಒಂದೇ ಬ್ರಾಹ್ಮಣರಾಗಿರಬೇಕು. ಇದರಲ್ಲಿ ಮಾಧ್ವ ಮತ್ತು ಇದರೊಳಗೆ ಕನ್ನಡ, ಮರಾಠಿ, ತೆಲುಗು ಈ ಥರ ಎಲ್ಲ ಒಂದು ವ್ಯತ್ಯಾಸಗಳು ಇರಬಾರ್ದು ಎಂಬುದು ನಮ್ಮ ಸಮಿತಿಯ ಸಂಕಲ್ಪ. ಎಲ್ಲರೂ ಒಂದೇ ಕೈನಲ್ಲೇ ಮಾಡಲಿಮ್ಮ, ಇವ್ರು ಕೂತ್ಕೊಳ್ಳಿ. ಆ ಥರ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾದ ಒಂದು ಈ ಜಾಗದಲ್ಲಿ ಹೇಳಬೇಕಾದ ಒಂದು ದುಃಖವಾದ ವಿಷಯ, ನಮ್ಮ ಮಕ್ಕಳೆಲ್ಲ ನಮ್ಮ ಹತ್ರ ಇರಬೇಕು ಎಂಬುದಕ್ಕೋಸ್ಕರವಾಗಿ ಈ ಪಾರಾಯಣ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳು ನಮ್ಮನ್ನು ಬಿಟ್ಟು ಹೋಗಬಾರ್ದು, ನಮ್ಮ ಧರ್ಮನ ಬಿಟ್ಟು ಹೋಗಬಾರ್ದು, ನಮ್ಮ ಬ್ರಾಹ್ಮಣ ಧರ್ಮನ ಬಿಟ್ಟು ಹೋಗಬಾರ್ದು, ಮಾಧ್ವ ಧರ್ಮನ ಬಿಟ್ಟು ಬಾರದು. ಕೊನೆಯಲ್ಲಿ ನೀವು ಮಾಧ್ವರಾಗಿಲ್ಲ ಹೋಗಿದ್ರು ಪರವಾಗಿಲ್ಲ, ತ್ರಿಕಾಲ ಸಂಧ್ಯಾವಂದನ ಮಾಡೋ ಬ್ರಾಹ್ಮಣರಾಗಿರ್ಬೇಕು ಅಂತ ಗುರುಗಳು ನಾನು ಕೇಳ್ಕೊಳ್ತೀನಿ. ಕಾಲ ಪರಿವರ್ತನೆ ಆಗ್ತಾ ಇದೆ, ಬೇರೆ ಏನು ಮಾಡುವಂತ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಇವರೆಲ್ಲ ನಿಮ್ಮ ಹೆಣ್ಣು ಗಂಡನ್ನು ಈ ಸಂಪ್ರದಾಯ ಒಳಗೆ, ಬ್ರಾಹ್ಮಣ ಸಂಪ್ರದಾಯ ಒಳಗೆ ಕೊಟ್ಟು ಈ ಬ್ರಾಹ್ಮಣ ಧರ್ಮವನ್ನು ಕಾಪಾಡಿ ಲೋಕಕ್ಷೇಮಕ್ಕೋಸ್ಕರವಾಗಿ ಇರೋ ಒಂದೇ ಧರ್ಮ ಈ ಬ್ರಾಹ್ಮಣ ಧರ್ಮ. ಬ್ರಾಹ್ಮಣೋ ವೈ ಸರ್ವ ದೇವತಾಃ, ಎಲ್ಲ ದೇವತೆಗಳು ಬ್ರಾಹ್ಮಣನಲ್ಲಿ ಒಳಗಡೆ ಕೂತ್ಕೊಂಡಿದ್ದಾರೆ, ಬ್ರಾಹ್ಮಣನಲ್ಲಿ ಕೂತ್ಕೊಂಡು ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ. ಈ ಲೋಕಕ್ಷೇಮವಾಗಿರಬೇಕು ಅಂದರೆ ಪ್ರತಿಯೊಂದು ಬ್ರಾಹ್ಮಣರು ಈ ಲೋಕಕ್ಷೇಮಕ್ಕೋಸ್ಕರವಾಗಿ ಸಂಧ್ಯಾವಂದನೆ ಮಾಡಬೇಕು. ಮತ್ತೆ ಸ್ತ್ರೀಯರೆಲ್ಲ ಮಧ್ವನಾಮ ಲಕ್ಷ್ಮೀ ಶೋಭಾನ ಮಾಡಿದರೆ ನಿಮ್ಮ ಮನೆಯೂ ಸೌಖ್ಯವಾಗಿರುತ್ತೆ, ನಗರ ಸೌಖ್ಯವಾಗಿರುತ್ತೆ, ದೇಶ ಕ್ಷೇಮವಾಗಿರುತ್ತೆ ಅಂತ ಹೇಳಿಕೊಂಡು ಈ ಮಗುನ 1-2 ಮಾತು 5 ನಿಮಿಷದಲ್ಲಿ ಮುಗಿಸ್ಬೇಕು. ಸಮಯ ಇಲ್ಲ, ಅದರಿಂದ 5 ನಿಮಿಷದಲ್ಲಿ ಮುಗಿಸ್ಬೇಕು. ಕಣ್ಣ ಅರ್ಥ ಆಗುತ್ತೆ? ಮುಂದೆ ಬಾ ಬಾ. राम 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 जय जानकी कांत स्मरणं जय जय राम राम शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तयेत् हयग्रीव हयग्रीव हयग्रीवेति वादिनं नरं मुञ्चन्ति पापानि दरिद्रमिव योषितः अनन्तानन्तशयन पुराणपुरुषोत्तम रङ्गनाथ जगन्नाथ नाथतुभ्यं नमो नमः रामाय रामभद्राय रामचन्द्राय वेदसे रघुनाथाय नाथाय सीताय पदये नमः मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रयेत् पद्मादिराजे गरुडादिराजे वैकुण्ठराजे सुरराजराजे त्रैलोक्यराजे अखिललोकराजे श्रीरङ्गराजे रमता मनो मे श्रीरङ्गराजे रमता मनो मे ಜಗಗಳೊಳಗೆ ಮಂಗಳ ಮೂರ್ತಿ ರಂಗನ ಶ್ರೀಪ ಗಂಗಳ ನೋಡದ ಜಗಗಳೊಳಗೆ ಮಂಗಳ ಮೂರ್ತಿ ರಂಗನ ಶ್ರೀಪಾದಂಗಳ ನೋಡದ ಕಣ್ಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಣ್ಗಳಿದ್ಯಾತಕೋ ಹಾವೇರಿ ರಂಗನ್ನ ನೋಡದ ಕಸ್ತೂರಿ ರಂಗನ್ನ ನೋಡದ
ಕ್ಷೇತ್ರದಲ್ಲಿ ಭಗವಂತನ ವಿಷಯವಾಗಿ ಇತ್ತು. ಒಂದು ಒಂದು ಉಪವಾಸವನ್ನು ಮಾಡಿದರೆ ಸಾಕು. ಇಹ ಲೋಕದಲ್ಲಿ ಮಾತ್ರ ಅಲ್ಲ ರೀ, ಪಿತೃಗಳು ನನ್ನ ವಂಶದಲ್ಲಿ ಒಬ್ಬ ಆ ರಂಗನ ಕ್ಷೇತ್ರಕ್ಕೆ ಬಂದಿದ್ದಾನಂತ ಆನಂದ ಪಡ್ತಾರಂತೆ. ಹೀಗೆ ಅಂತ ರಂಗ ಮಹಾತ್ಮ್ಯದಲ್ಲಿ ಇದೆ. ಅಷ್ಟು ರಂಗ ಮಹಾತ್ಮ್ಯ ಏನು ವಿಶೇಷ? ಈ ರಂಗನಾಥನಿಗೆ ಏನು ಮಹತ್ವ ನೋಡಿ. ಸ್ವಯಂ ಭಕ್ತ ಕ್ಷೇತ್ರದಲ್ಲಿ ಮೊದಲನೇದು. ಸ್ವಯಂ ಭಕ್ತ ಅಂದ್ರೆ ಏನು? ಭಗವಂತ ತನ್ನ ತಾನೇ ವ್ಯಕ್ತ ಮಾಡಿಕೊಂಡನು. ಅದು ಎಷ್ಟಿದೆ? ಇಡೀ ಭಾರತ ದೇಶದಲ್ಲಿ 8 ಅದರಲ್ಲಿ ಮೊದಲನೇದು ಯಾವುದಂದ್ರೆ ಅದು ಶ್ರೀರಂಗ. ಇದನ್ನ ಹೇಳಲೇಬೇಕು. ಹೃದಯುಗ ಮೂರ್ತಿರಿ, ತ್ರೇತಾಯುಗ ಮೂರ್ತಿರಿ, ಈಗ ಬಂದದ್ದಲ್ಲ, ಆಗಿಂದ ಬಂದದ್ದು. ನಮ್ಮ ಶ್ರೀರಾಮಚಂದ್ರ ಮೂರ್ತಿಯ ಪೂಜೆ ಮಾಡಿದ್ದಾರೆ ಅಂದ್ರೆ ನೋಡಿ ಎಷ್ಟು ಯುಗಗಳಾಗಿದೆ ಅಂತ. ನಾವೆಲ್ಲರೂ ಎಷ್ಟು ಜನ್ಮದಲ್ಲಿ ಮಾಡಿದ್ದ ಪುಣ್ಯ ಆ ರಂಗನ ಕ್ಷೇತ್ರದಲ್ಲಿ ಇರಕ್ಕಾಗತ್ತೆ. ಅದನ್ನ ಶ್ರೀರಂಗ ಅಂತ ಕರಿಬೇಡಿ, ಅದು ವೈಕುಂಠ. ಏನ್ ವೈಕುಂಠ? ಭೂವೈಕುಂಠ. ಅದನ್ನ ಭೂವೈಕುಂಠ ಅಂತ ಕರಿಬೇಡಿ, ಅದು ಶ್ವೇತದ್ವೀಪ. ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಮೂರು ತ್ರಿಧಾಮ ಭಗವಂತನಿಗೆ. ಅದು ಯಾವುದು ಗೊತ್ತಾ? ಶ್ವೇತದ್ವೀಪ. ಯಾಕೆ ಶ್ವೇತದ್ವೀಪ ಅಂದ್ರೆ ಏನು? ಕ್ಷೀರ ಸಮುದ್ರ ಸುತ್ತಿ ಇದ್ದರೆ ಅದು ಶ್ವೇತದ್ವೀಪ. ಆಗ ನಮ್ಮ ರಂಗನಾಥನ ಸುತ್ತಿ ಏನಿದೆ? ಕಾವೇರಿ ಮಾಲಾಕಾರವಾಗಿ ಹರಿತಿದೆ. ಆಗ ಶ್ವೇತದ್ವೀಪ ಅಂದ್ರೆ ಯಾವುದು? ಅದು ನಮ್ಮ ಶ್ರೀರಂಗ. ಸರಿ, ಇದನ್ನೆದಕ್ಕೆ ಭೂವೈಕುಂಠ ಅಂತ ಕರೀತಾರೆ? ವೈಕುಂಠ ವೈಕುಂಠ ಅಂತ ಹೇಳ್ತೀವಲ್ಲ, ಆ ವೈಕುಂಠದಲ್ಲಿ 7 ಪ್ರಕಾರಗಳು ಇದೆಂತೆ. ನೀವು ನೋಡಿದ್ರಾ? ನಾನು ನೋಡಿಲ್ಲ, ನೀವು ನೋಡಿಲ್ಲ ಬಿಡಿ. ವೈಕುಂಠದಲ್ಲಿ 7 ಪ್ರಕಾರಗಳು ಇದೆ. ನಮ್ಮ ಶ್ರೀರಂಗದಲ್ಲೂ 7 ಪ್ರಕಾರಗಳಿದೆ. 7 ಪ್ರಕಾರದಿಂದ ಕೂಡಿದ ಒಂದೇ ದೇವಸ್ಥಾನ ಇಡೀ ಭಾರತ ಖಂಡದಲ್ಲಿ, ಬೇಡ ಇಡೀ ಲೋಕದಲ್ಲಿ, ಭೂಲೋಕದಲ್ಲಿ ಇರೋದು ಒಂದೇ ಒಂದು. ಅದು ಯಾವುದಂದ್ರೆ ಅದು ನಮ್ಮ ಶ್ರೀರಂಗ. ಹೇಗಿದೆ ನಮ್ಮ ಪ್ರಕಾರಗಳು ಒಂದು ನೋಡಿ. ಶ್ರೀರಂಗದಲ್ಲಿ ಎಂಟರಾಗುವುದು ಮಾತ್ರ ಗೊತ್ತಾಗತ್ತೆ. ಯಾವ ಬೀದಿ ಒಳಗೆ ಬರ್ತೀವಿ, ಯಾವ ಬೀದಿ ಹೊರಗೆ ಹೋಗ್ತೀವಿ ಅಂತ ಗೊತ್ತೇ ಆಗಲ್ಲ. ಈ ಎಲ್ಲ ದಿಕ್ಕುಗಳಿಗೂ ಎಂಟ್ರೆನ್ಸ್ ಇದೆ. ಒಂದು ದಿಕ್ಕಿಂದ ಇನ್ನೊಂದು ದಿಕ್ಕಿಗೆ ಒಳಗಡೆ ಬರುವ ಹಾಗೆ ಇಂಥ ಥರ ನೋಡಕ್ಕೆ ಆಗಲ್ಲ ರೀ. ಶ್ರೀರಂಗದಲ್ಲಿ ಮಾತ್ರ ಹೀಗಿದೆ ನೋಡಿ. ಈ ದೇಹದೊಳಗೆ ಇರುವ ಪರಮಾತ್ಮ ಸುತ್ತಿ ಆವರಣಗಳು ಎಷ್ಟಿದೆ? 7 ಹೇಗೆ? ಅದೇ ತ್ವಕ್, ಮಾಂಸ, ಮಜ್ಜ, ಆಸ್ತಿ ಅಂತೆಲ್ಲ ಹೇಳ್ತೀವಲ್ಲ, ಅದೆಲ್ಲ ಎಷ್ಟು ಬರುತ್ತೆ? ಗಳೊಳಗೆ ನಮ್ಮ ಭಗವಂತ ಕೂತಿದ್ದಾನೆ, 7 ಪ್ರಕಾರದೊಳಗೆ ರಂಗನಾಥ ಮಲಗಿದ್ದಾನೆ. ಇದುವೇ ನಿಜವಾದ ಸಪ್ತ ಪ್ರಕಾರ ಪ್ರದಕ್ಷಿಣದಲ್ಲಿ. ವಾಯುದೇವ ವಾಯುದೇವ ಕ್ಲಾಪ್ಸ್ ಕೊಡ್ಬೇಕ್ರಿ. ಇನ್ನೊಂದು ವಿಷಯ ಗೊತ್ತಾ? ವೇದಗಳು 4, ಭಾಗವತ, ಇತಿಹಾಸ, ಪಂಚರಾತ್ರ ಇದೆಲ್ಲವೂ ಎಷ್ಟು ಬಂದಿದೆ? 7. ಈ 7 ತಿಳ್ಕೊಂಡ್ರೆ ನಮ್ಮ ಒಳಗೆ ಇರುವ ಪರಮಾತ್ಮನ ತಿಳಿಯಬಹುದ್ರಿ. ಸಪ್ತ ಪ್ರಾಕಾರ ಮಧ್ಯದೊಳಗೆ ಸಂಪುಷ್ಟಕಾರವಾಗಿ ಇದ್ದಂತ ವಿಮಾನವನ್ನ ಕಂಡೆ. ವಿಮಾನದ ಮೇಲೆ ಇದ್ದಂತ ವಾಸುದೇವ ಮೂರ್ತಿಯನ್ನ ಕಂಡೆ. ವಿಮಾನದ ಒಳಗೆ ಇದ್ದಂತ ಸಹಸ್ರಹಣೆ ಮುಲ್ಲ ಶೇಷದೇವರ ಕಂಡೆ. ಶೇಷದೇವರ ಮೇಲೆ ಮಲಗಿದ್ದ ರಂಗನಾಥನ್ನ ಕಂಡೆ. ಶ್ರೀರಂಗನಾಥನ್ನ ಕಂಡೆ. ಸಪ್ತ ಪ್ರಾಕಾರ ಪ್ರದಕ್ಷಿಣ ಸುತ್ತಬಹುದ್ರಿ. ಸುತ್ತುವಾಗ ಈ ಅನುಸಂಧಾನ ತುಂಬಾ ಮುಖ್ಯ. ಸರಿ, ಈ ಅನುಸಂಧಾನ, ಈ ಪ್ರಾಕಾರ, ಈ ಪ್ರದಕ್ಷಿಣ ಎಲ್ಲ ಎಲ್ಲಿ ಕೊಟ್ಟಿದೆ? ಬ್ರಹ್ಮಾಂಡ ಪುರಾಣದಲ್ಲಿ ಇದೆ. ಅದರಲ್ಲಿ ರಂಗ ಮಹಾತ್ಮ್ಯವೂ ಇದೆ ರೀ. ರಂಗನಾಥನ ಮಹಾತ್ಮ್ಯವನ್ನ 18 ಪುರಾಣದಲ್ಲಿ 10 ಪುರಾಣಗಳು ಕೊಂಡಾಡಿದೆ. ಸಪ್ತಪ್ರಾಕಾರ ಪ್ರದಕ್ಷಿಣ ಸಾಕ್ಷಾತ್ ಭಗವಂತನೇ ಗರುಡನಿಗೆ ಉಪದೇಶ ಮಾಡಿದ್ದು. ಸರಿ, ನಮ್ಮ ರಂಗನಾಥ ಹೇಗೆ ಇಲ್ಲಿ ಬಂದ್ರು, ಯಾರ ಮೂಲಕ ಬಂದ್ರು ಅಂತ ಗೊತ್ತಾಗ್ಬೇಕಲ್ಲ. ಅದನ್ನು ನೋಡೋಣ. ರಂಗನಾಥನ ನೋಡುವ ಬನ್ನಿ, ಶ್ರೀರಂಗನ ದಿವ್ಯ ವಿಮಾನದಲ್ಲಿ ರಂಗನಾಥ ಶ್ರೀರಂಗನಾಥ, ರಂಗನಾಥ ಶ್ರೀರಂಗನಾಥ, ಶ್ರೀರಂಗನಾಥ. ಮೊಟ್ಟ ಮೊದಲು ಬ್ರಹ್ಮದೇವರು ಭಗವಂತನ ನಾಭಿಕಮಲದಿಂದ ಹೊರಗಡೆ ಬರುವಾಗ
ಮಾಡ್ಲಿಕ್ಕೆ ಹೊರಡ್ತಾರೆ. ಬ್ರಹ್ಮದೇವರ ತಪಸ್ಸನ್ನು ಮೆಚ್ಚಿ ಭಗವಂತ ಪ್ರತ್ಯಕ್ಷರಾದರಂತೆ. ಬಂದ ನೋಡಿ ಗೋವಿಂದ ಕೃಷ್ಣ ಬಂದ ನೋಡೇ, ಬಂದ ನೋಡಿ ಗೋವಿಂದ ಕೃಷ್ಣ ಬಂದ ನೋಡೇ. ಅಪ್ಪ ಎಂತ ಒಂದು ಅದ್ಭುತವಾದ ರೂಪರಿ. ಉದ್ಯಾನ ಶ್ರೀವತ್ಸ ಕೌಸ್ತುಭ ಶಂಖ ಚಕ್ರ ವಿಶಾಲವಾದ ನೇತ್ರ ಮಂದಹಾಸ ವದನ ಕೋಟಿ ಸೂರ್ಯ ಪ್ರಕಾಶನಾಗಿ ಆ ಭಗವಂತ ಬಂದು ನಿಂತ. ನಮಗೆ ಬೇಕಾದವನ್ನ ನೋಡಿದ್ರೆ ನಮಗೆ ಎಷ್ಟು ಸಂತೋಷ ಆಗುತ್ತೆ. ಇಷ್ಟು ಎತ್ತಿಗೆಲ್ಲ ಅಡ್ಡಾಡಿದ ಜಾಗ ಅದು. ನಮ್ಮ ವ್ಯಾಸರಾಜ ನಮ್ಮ ಮಧ್ವಾಚಾರ್ಯರೇ ಅಡ್ಡಾಡಿದ ಜಾಗದಲ್ಲಿ ನಾವು ಇದ್ದೇವಂದ್ರೆ ಎಷ್ಟು ಭಾಗ್ಯವಂತರು ನಾವೆಲ್ಲರೂ. ಎಷ್ಟು ಪುಣ್ಯ ಮಾಡಿದ್ರೆ ನಾವೆಲ್ಲರೂ ಅಧಿಕ ಮಾಸದಲ್ಲಿ ಕೂಡಿರ್ಬೇಕು. ಏನ್ ತಿಳಿತು? ತಿಳಿದನ್ನ ಹೇಳಿದ್ದನ್ನ ನಾನು ಕೇಳಿದ್ರಿ. ಅದನ್ನ ದೊಡ್ಡವರು ಇದರಲ್ಲಿ ತಪ್ಪು ಇರಬಹುದು, ಇದೆ. ಅದನ್ನ ದೊಡ್ಡವರು ನೀವೆಲ್ಲರೂ ಕ್ಷಮಿಸಿ ನನ್ನನ್ನು ಆಶೀರ್ವದಿಸಿ. ಶ್ರೀಕೃಷ್ಣ ಅರ್ಪಣೆ. ಈ ಒಂದು ಅದ್ಭುತವಾದ ಚಿಂತನೆಯನ್ನ ನಾನು ಅಧಿಕ ಮಾಸ ನಿಯಾಮಕ ಆನಂದ ಪುರುಷೋತ್ತಮ ದೇವರಿಗೆ ಸಮರ್ಪಣೆ ಮಾಡ್ತೇನೆ. ಈ ಒಂದು ಅವಕಾಶವನ್ನು ಕೊಟ್ಟ ಈ ಶ್ರೀಮಠಗಳಿಗೆ ತುಂಬಾ ಧನ್ಯವಾದಗಳು. ಕೃಷ್ಣ ಅರ್ಪಣಮಸ್ತು, ಮಧ್ವೇಶ ಅರ್ಪಣಮಸ್ತು. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಚಕ್ರಂ ವಿಪಾಪಂ ಪರಮೇಶ್ವರೂತಂ ಯತ್ಪುಂಡರೀಕಂ ಪರಮಧ್ವಸಗ್ರಸ್ತಂ ತತ್ರಾಭಿದಗ್ನಂ ಜಗಣಂ ವಿಶೋಕಸ್ತಸ್ಮಿನ್ ಜಗಂತಸ್ತದುಪಾಸಿತವ್ಯಂ ಯೋ ವೇದಾದೌಶ್ವರ ಪ್ರಾಪ್ತೋ ವೇದಾಂತೇನ ಪ್ರತಿಷ್ಠಿತಃ ತಸ್ಯ ಪೂರ್ಣೇಸ್ತಯ ಪರಸ್ವಮಯೇಶ್ವರಃ. ಗುರುಗಳ ಅನುಗ್ರಹ ಸಂದೇಶವನ್ನು ಹೇಳಬೇಕು ಅಂತ ತಿಳ್ಕೊತೀನಿ. ದಿವ್ಯಾರ್ಭಕಾಕೃತಿಂ ಶಿಖಾ ಬಂಧತ್ರಯೋಪೇತಂ ವೈಷ್ಣೀ ಮಧ್ವಕರಾಂಚಿತಂ. ಶ್ರೀ ಗುರುಭ್ಯೋ ನಮಃ. ಇವತ್ತು ಈಗ ನಾವು ಚೆನ್ನೈಯಲ್ಲಿಲ್ಲ, ಆ ಪುಟ್ಟ ಬಾಲಕಿ ನಮ್ಮನ್ನು ಶ್ರೀರಂಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ರಂಗನಾಥನ ಸನ್ನಿಧಾನದಲ್ಲಿ ಮಲಗಿದ ದೇವರು ಎದ್ದು ಎಲ್ಲರನ್ನೂ ಕೂಡ ಯಾರಪ್ಪ ಇದು ಹೇಳಿದ್ದು ಅಂತ ಖುಷಿಪಟ್ಟು ಕೇಳುವ ಪ್ರಸಂಗದಲ್ಲಿ ನಾವಿದ್ದೇವೆ. ನಾವು ದೇವರ ಹತ್ರ ಕರ್ಕೊಂಡು ಹೋಗುವವರು ಅದು ಮುಖ್ಯ ಪ್ರಾಣ ದೇವರು. ಅವರ 3 ಅವತಾರಗಳು, ಒಂದು ಹನುಮಾವತಾರ, ಒಂದು ಭೀಮಾವತಾರ, ಒಂದು ಮಧ್ವಾವತಾರ. ಹನುಮಾವತಾರದ ಭೀಮಾವತಾರದ ಕಥೆಗಳನ್ನು ನೋಡಿದರೆ ಮಧ್ವಾವತಾರ ನಮಗೆ ಅರ್ಥ ಆಗುತ್ತೆ. ಹನುಮದ ಅವತಾರದಲ್ಲಿ ಸುಗ್ರೀವ ಹನುಮನನ್ನು ಆಶ್ರಯಿಸಿದ. ಅದರ ಫಲ ಏನಾಯಿತು ಅಂತಂದರೆ ಹನುಮಂತ ದೇವರು ರಾಮದೇವರನ್ನು ಸುಗ್ರೀವನ ಹತ್ರ ಕರ್ಕೊಂಡು ಬಂದರು. ಸುಗ್ರೀವನ ಹತ್ರ ರಾಮದೇವರು ಬಂದದ್ದಕ್ಕೇನೆ ವಾಲಿಯ ಸಂಗ್ರಾಮದಲ್ಲಿ ವಾಲಿ ಬಿದ್ದ, ಸುಗ್ರೀವ ಗೆದ್ದ. ಯಾಕೆ ಅಂತಂದರೆ ಹನುಮಂತ ದೇವರು ಸುಗ್ರೀವನ ಪಕ್ಷದಲ್ಲಿದ್ದರು. ಅಲ್ಲಿ ರಾಮ ಇದ್ದ, ರಾಮನ ನಂಬಿದ, ಹನುಮನ ನಂಬಿದ, ಸುಗ್ರೀವ ಗೆದ್ದ. ಹನುಮನ ನಂಬದ, ರಾಮನ ನಂಬದ, ವಾಲಿ ಬಿದ್ದ. ಇದೇ ಕಥೆ ನಾವು ಮಹಾಭಾರತಕ್ಕೆ ಬಂದರೆ ಇದೇ ಹನುಮ ಭೀಮನಾದ. ಭೀಮನ ಪಕ್ಷಕ್ಕೆ ಇಂದ್ರ ಅಂದರೆ ವಾಲಿ ಬಂದು ನಿಂತ. ವಾಲಿ ಈಚೆಗಡೆಗೆ ವಾಲಿದ ಅಂದರೆ ಭೀಮನ ಪಕ್ಷಕ್ಕೆ ಬಂದ, ಹನುಮನ ಪಕ್ಷಕ್ಕೆ ಬಂದ. ಸುಗ್ರೀವ ಸೂರ್ಯ ಅವನು ಹನುಮನ ಪಕ್ಷವನ್ನು ದೂರ ಇಟ್ಟ, ಅಂದರೆ ಕರ್ಣನಾದ, ಅಂದರೆ ದುರ್ಯೋಧನನ ಪಕ್ಷಕ್ಕೆ ಹೋದ. ಈಗ ಹನುಮ ಅಂದರೆ ಭೀಮ ಅವನನ್ನು ನಂಬಿದ, ವಾಲಿ ಅಂದರೆ ಅರ್ಜುನ ಗೆದ್ದ. ಹನುಮನ ಭೀಮನ ನಂಬದ ಸುಗ್ರೀವ ಅಂದರೆ ಕರ್ಣ ಬಿದ್ದ.
ಒಟ್ಟು ನಾವು ನೋಡಿದರೆ ರಾಮನ ಮತ್ತು ಭೀಮನ ಅಥವಾ ಕೃಷ್ಣನ ಅಥವಾ ಹನುಮನ ನಂಬಿದರೆ ನಮಗೆ ಜಯ ಆಗುತ್ತೆ. ಹನುಮನನ್ನು ನಂಬದಿದ್ದರೆ, ಭೀಮನನ್ನು ನಂಬದಿದ್ದರೆ ನಮಗೆ ಪರಾಜಯ. ಒಟ್ಟು ತಾತ್ಪರ್ಯ ಏನು ಅಂತಂದರೆ, ಮಧ್ವಾಚಾರ್ಯರನ್ನು ನಾವು ನಂಬಿದರೆ, ಹನುಮನ ಭೀಮನ ಅವತಾರವಾದ ಮಧ್ವಾಚಾರ್ಯರನ್ನು ನಂಬಿದರೆ ನಮಗೆ ಗೆಲುವು, ನಮಗೆ ಪರಾಜಯ ಇಲ್ಲ, ನಮಗೆ ಸಮೃದ್ಧಿ ಮಾಡ್ತಾರೆ ಅಂತ ಇದನ್ನು ನಮಗೆ ರಾಮಾಯಣ ಮಹಾಭಾರತದ ಮೂಲಕ ನಮಗೆ ಸಿದ್ಧವಾಗುವ ಪ್ರಮೇಯ. ಅದರ ಸಕಲ ಶಾಸ್ತ್ರದ ಸಾರನೇ ಭಗವಂತ ಒಂದು ಸರ್ವೋತ್ತಮನಾದವ. ಈ ಶೋಭನ ಹಾಡು ವಿವರಿಸ್ತದೆ. ವಾದಿರಾಜರು ಇದನ್ನು 108 ನುಡಿಗಳಲ್ಲಿ ಬಹಳ ಸುಂದರವಾಗಿ ನಮಗೆ ವಿವರಿಸಿ ಕೊಟ್ಟಿದ್ದಾರೆ. ಕೃಷ್ಣನ ಸರ್ವೋತ್ತಮತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಆ ಲಕ್ಷ್ಮೀ ಶೋಭನ ಹಾಡನ್ನು ಇವತ್ತು ನಮ್ಮ ಶ್ರೀನಿವಾಸನ ಬಾಲಾಜಿಯ ಈ ಸನ್ನಿಧಾನದಲ್ಲಿ ನೀವೆಲ್ಲ ಮುತ್ತೈದೆಯರು ಸೇರಿ ಹಾಡಿದ್ದು ಆ ಶ್ರೀನಿವಾಸ ಶ್ರೀರಂಗನಿಂದ ಇಲ್ಲಿವರೆಗೆ ಬಂದು ನೆಲೆಸಲಿಕ್ಕೆ ಅದು ಮುಖ್ಯವಾದ ಕಾರಣ ಆಗಿದೆ. ನೋಡಿದರೆ ತುಂಬ ಖುಷಿಯಾಗುತ್ತೆ. ಅದೇನು ಅಂತಂದರೆ, ಲಕ್ಷ್ಮೀದೇವಿ ಒಂದು ರೂಪದಿಂದ ಅಲ್ಲ 400 ರೂಪದಿಂದ ನಮ್ಮಲ್ಲಿ ಒಂದು ಇವತ್ತಿಲ್ಲಿ ನೆಲೆಸಿದ್ದಾರೆ. ಆ ಪುಟ್ಟ ಬಾಲಕಿಯನ್ನು ನೋಡಿದರೆ ಲಕ್ಷ್ಮೀದೇವಿಯ ಸನ್ನಿಧಾನ ನಮಗೆ ಕಾಣ್ತಾ ಇದೆ. ಇವತ್ತೆಲ್ಲ ಶಾಲಾ ಕಾಲೇಜುಗಳಲ್ಲಿ ನೋಡಿದರೆ ಹಣೆಯಲ್ಲಿ ಬೊಟ್ಟು ಇರುವುದಿಲ್ಲ, ಜುಟ್ಟಿನಲ್ಲಿ ಮಲ್ಲಿಗೆ ಇರುವುದಿಲ್ಲ, ಕೈಯಲ್ಲಿ ಬಳೆಗಳಿರುವುದಿಲ್ಲ, ಕಾಲಲ್ಲಿ ಕಾಲ್ಗೆಜ್ಜೆ ಇರುವುದಿಲ್ಲ. ಅದೆಲ್ಲ ನಾವು ನೋಡಬೇಕಾಗಿದ್ದರೆ ನಮ್ಮ ರಘುವಾಚಾರ್ಯರ ಈ ಕಾರ್ಯಕ್ರಮಕ್ಕೆ ನಾವು ಬಂದರೆ ಅದೆಲ್ಲವನ್ನೂ ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ. ಮನೆಗಳಲ್ಲಿ ಏನು ಅಲಕ್ಷ್ಮಿ ನೆಲೆಸಿದ್ದಾಳೆ, ಅದು ದೂರ ಆಗಬೇಕಾದ್ರೆ ಲಕ್ಷ್ಮಿಯ ಸನ್ನಿಧಾನ ಬರಬೇಕಾಗಿದ್ದರೆ ಮನೆಗಳಲ್ಲಿ ಇಂತಹ ಮಹಾಲಕ್ಷ್ಮಿಯ ಚಿಂತನೆಗಳು ಅದು ನಡೀಬೇಕು. ನಮ್ಮ ಮಕ್ಕಳಿಗೆಲ್ಲ ಇದು ಪಾಠ ಆಗಬೇಕು. ಹಣೆಯಲ್ಲಿ ಬೊಟ್ಟು ತಿಲಕ ಅದು ಕಂಪಲ್ಸರಿ, ಅದು ಇರಲೇಬೇಕು. ಶಾಲೆ ಹೋಗಲಿ ಕಾಲೇಜ್ ಹುಡುಗರಾಗಿದ್ದರೆ ಹಣೆಯಲ್ಲಿ ಗೋಪಿನಾಮ ಊರ್ಧ್ವಪುಂಡ್ರ ಅದು ಕಂಪಲ್ಸರಿ. ಈ ಊರ್ಧ್ವಪುಂಡ್ರ ಅಥವಾ ತಿಲಕವನ್ನು ನಾವು ಧಾರಣೆ ಮಾಡಿದರೆ ನಾವು ಕೆಳಗೆ ಹೋಗುವುದಿಲ್ಲ. ಊರ್ಧ್ವಪುಂಡ್ರ ಅದು ಹೇಗೆ ಮೇಲಕ್ಕೆ ಹೋಗ್ತದೆ ಹಾಗೆ ನಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗ್ತದೆ. ನಮ್ಮ ಈ ಸಿದ್ಧಾಂತ ಅದನ್ನು ಅದು ತಿಳಿಸ್ತದೆ. ನಮ್ಮಲ್ಲಿ ಈ ಲಕ್ಷ್ಮಿಯ ಆವಾಸಕ್ಕೆ ಯೋಗ್ಯವಾದಂತಹ ಚಿಂತನೆಗಳು ನಮ್ಮ ಮನೆಗಳಲ್ಲಿ ಅದಕ್ಕೆ ಬರಬೇಕು. ಆ ದೃಷ್ಟಿಯಲ್ಲಿ ಈ ಸುಂದರವಾದ ಲಯಬದ್ಧವಾದ ಭಗವಂತನ ಭಕ್ತಿಯ ಈ ಹಾಡುಗಳು, ಸುಳಾದಿಗಳು, ಭಗವಂತನ ನಾಮಸ್ಮರಣೆಗಳು ಇದು ನಿರಂತರ ಗುನುಗಬೇಕು. ಹರಿವಾಯುಸ್ತುತಿ ಪಾರಾಯಣ, ಮಧ್ವವಿಜಯ ಪಾರಾಯಣ ಮನೆಗಳಲ್ಲಿ ಅದು ಆರಾಧಿಸಬೇಕು. ಈ ಎಲ್ಲ ದೃಷ್ಟಿಯಿಂದಾಗಿ 1,00,000 ಆವೃತ್ತಿಯ ವಾಯುಸ್ತುತಿ ಪಾರಾಯಣ, ಕೋಟಿ ಸಂಖ್ಯಾಕವಾದ ಲಕ್ಷ್ಮೀ ಶೋಭನದ ಪಾರಾಯಣದ ಕಾರ್ಯಕ್ರಮಗಳು ನಮ್ಮ ರಘುವಾಚಾರ್ಯರ ಈ ನೇತೃತ್ವದಲ್ಲಿ ಆ ಸಮಿತಿಯ ಮೂಲಕ ತಮಿಳುನಾಡಲ್ಲಿ ಇದು ಪ್ರಾರಂಭ ಆದ್ದು ತುಂಬ ಖುಷಿ ಕೊಡುವುದು. ಕಾವೇರಿ ಉಗಮಾದದ್ದು ಕರ್ನಾಟಕದಲ್ಲಿ, ಆದರೆ ಅಖಂಡ ಕಾವೇರಿಯಾಗಿ ಮೆರೆಯುವುದು ತಮಿಳುನಾಡಿನಲ್ಲಿ. ಈ ಲಕ್ಷ್ಮೀ ಶೋಭಾನ ವಾಯುಸ್ತುತಿಯ ಪಾರಾಯಣ ಉಗಮ ಆಗುವುದು ಕಾವೇರಿ ಆರಂಭ ಆದ್ದು ಚೆನ್ನೈಯಲ್ಲಿ, ಅದು ಕರ್ನಾಟಕದ ತನಕ ಅದು ವ್ಯಾಪಿಸಿ ದೇಶದಾದ್ಯಂತ ಇದು ಬೆಳೆಯಬೇಕು. ಕಾವೇರಿ ವಿರಜಾಧ್ವಜನ ಆ ರಂಗನಾಥನ ಸುತ್ತರ ಇರುವುದು ಅಷ್ಟೇ ಅಲ್ಲ, ಈ ಹಾಡಿನ ಈ ವೈಭವ ಎಲ್ಲ ಕಡೆ ಇದು ಆರಾಧಿಸಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ರಘುವಾಚಾರ್ಯರ ಈ ಕಳಕಳಿ ತುಂಬ ಅಭಿನಂದನೀಯವಾದ್ದು. ಒಂದು ಮಾತಂತೂ ಸತ್ಯ, ನಮ್ಮಲ್ಲಿ ಏನಿದೆ ಅಂದರೆ ಬ್ರಾಹ್ಮಣರು ತುಂಬ ಕಷ್ಟದಲ್ಲಿದ್ದಾರೆ. ಎಲ್ಲ ಕಡೆ ಬ್ರಾಹ್ಮಣರಿಗೆ ಸಮಸ್ಯೆ, ಎಲ್ಲಿಯೂ ರಿಸರ್ವೇಷನ್ ಇಲ್ಲ, ಯಾವುದೇ ಸರ್ಕಾರದ ಬಿಟ್ಟಿ ಅದು ಯಾವುದು ನಮಗೆ ಯಾವುದೂ ಇಲ್ಲ. ಆದರೆ ಇವತ್ತು ದೇಶದಾದ್ಯಂತ ಬ್ರಾಹ್ಮಣರಿದ್ದಾರೆ. ಯಾವ ಬ್ರಾಹ್ಮಣರು ಕೂಡ ಕೆಳಗಿಲ್ಲ, ಎತ್ತರದಲ್ಲಿದ್ದಾರೆ ಅಂತಂದರೆ ಯಾವ ರಿಸರ್ವೇಷನ್ ಇಲ್ಲದಿದ್ದರೂ ಕೂಡ ಭಗವಂತನ ಮಧ್ವಾಚಾರ್ಯ ರಿಸರ್ವೇಷನ್ ನಮಗೆ ಇರೋದ್ರಿಂದ ನಮಗೆಲ್ಲಿಯೂ ನಮಗೆ ಪರಾಜಯ ಇರುವುದಿಲ್ಲ. ದೇವರು ನೋಡಿ, ಗೌರ್ಮೆಂಟ್ ರಿಸರ್ವೇಷನ್ ಇಲ್ಲ ನಮಗೆ, ಆದರೆ ITBTಯಲ್ಲಿ ನಮ್ಮ ಬ್ರಾಹ್ಮಣರಿಗೇ ಅವಕಾಶ ಅನ್ನೋದು ಭಗವಂತ ಕೊಟ್ಟ ಮತ್ತೊಂದು ನಮಗೆ ಪ್ರಣಾಳಿಕೆಯನ್ನು. ಆ ದೃಷ್ಟಿಯಲ್ಲಿ ನಮ್ಮ ಪರಂಪರೆಯನ್ನು ನಾವು ಉಳಿಸಿಕೊಳ್ಳಬೇಕು. ಎಷ್ಟೇ ಕಷ್ಟ ಆಗಲಿ, ಮಕ್ಕಳು ಮನೆಯಿಂದ ಹೋಗುವುದಕ್ಕಿಂತ ಮುಂಚೆ
ಒಂದು 10 ಗಾಯತ್ರಿ ಆದರೂ ಮಾಡದೆ ನಮ್ಮ ಹುಡುಗರನ್ನು ಶಾಲೆಗೆ ಕಳಿಸಬಾರದು. ನಮ್ಗೆ ಏನು ಅಂದರೆ ಮಗ ಪಾಪ ಶಾಲೆಗೆ ಹೋಗಬೇಕು, ಪುರ್ಸೊತ್ತಿಲ್ಲ, ಏನು ಸಂಡೇ ಅಂತ ನಾವು ಪೋಸ್ಟ್ಪೋನ್ ಮಾಡದೆ ಎಲ್ಲದಕ್ಕೂ ಹೇಗೆ ಅವಕಾಶ ಇದೆ ಒಂದು ಅರ್ಧ ಗಂಟೆ ಆದರೂ ಸಂಧ್ಯಾ ವಂದನೆ ಮಾಡಿಸಿಯೇ ಕಳಿಸಬೇಕು. ನಮ್ಮ ಈ ಪುಟಾಣಿಗಳಿಗೆ ಕನ್ಯೆಯರಿಗೆ ಹಾಗೆಯೇ ದೇವರ ನಾಮ ಒಂದು 4 ದೇವರ ನಾಮ ಆದರೂ ಹೇಳದೆ ಶಾಲೆಗೆ ಕಳಿಸಲಿಲ್ಲ ಅಂತ ನಾವು ನಿಯಮ ಮಾಡಿದರೆ ಮಕ್ಕಳು ನಮ್ಮ ಬ್ರಾಹ್ಮಣ್ಯ ನಮ್ಮ ಸಮಾಜ ಅದು ಸ್ಥಿರವಾಗಿ ಉಳಿಯಲಿಕ್ಕೆ ಒಂದೇ ಒಂದು ಮಾರ್ಗ. ಇವತ್ತು ಈ ರಘುವಾಚಾರ್ಯರ ಈ ಉಪಕ್ರಮ ತುಂಬ ಅಭಿನಂದನೀಯ. ಯಾಕೆ ಅಂತಂದರೆ ಬ್ರಾಹ್ಮಣರ ಸಂಖ್ಯೆನೇ ಕಡಿಮೆ. ಅದರಲ್ಲಿಯೂ ಈ ಸಮಸ್ಯೆ ಏನು ಅಂತಂದರೆ ಇವು ಬ್ರಾಹ್ಮಣರ ಹೆಣ್ಮಕ್ಕಳ ಸಂಖ್ಯೆ ಕಡಿಮೆಯೂ ಅಲ್ಲ, ಹೆಣ್ಮಕ್ಕಳ ಸಂಖ್ಯೆ. ಆದರೆ ಬ್ರಾಹ್ಮಣರ ಹೆಣ್ಮಕ್ಕಳು ಬ್ರಾಹ್ಮಣರನ್ನು ಬಿಟ್ಟು ಹೋಗ್ತಾರೆ ಅನ್ನುವುದೇ ದುರಂತ. ಈ ಶೋಭನದ ಲಕ್ಷ್ಮೀ ಶೋಭನ ಪಾರಾಯಣ, ಹರಿವಾಯುಸ್ತುತಿಯ ಪಾರಾಯಣ ಇದರಿಂದ ಕಲಿ ದೂರವಾಗಿ ನಮ್ಮ ಬ್ರಾಹ್ಮಣರ ಸ್ವತ್ತು ಅಂದರೆ ಆಸ್ತಿಕರ ಸ್ವತ್ತು ಅದು ಇನ್ನೊಬ್ಬರ ವಶ ಆಗದಿರಲಿ. ನಾವೆಲ್ಲ ಒಟ್ಟಿಗೆ ಸೇರಿ ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಸಂಪತ್ತು, ಮನೆಯ ಸಂಪತ್ತು ನಮ್ಮಲ್ಲೇ ಉಳಿದು ನಮ್ಮಲ್ಲೇ ಅದು ವಿತರಣೆ ಆಗಬೇಕು. ಯಾಕೆಂದರೆ ಬೇರೆ ಸಮಾಜಗಳು ಕನ್ವರ್ಷನ್ ಆಗಿ ಎಷ್ಟು ಬೇಕಾದರೂ ಬೆಳೆಯುತ್ತದೆ. ಬೆಳೆಯದಿದ್ದದ್ದು ಒಂದೇ ನಮ್ಮ ಬ್ರಾಹ್ಮಣರ ಸಮಾಜ ಮಾತ್ರ. ಡ್ಯೂಪ್ಲಿಕೇಟ್ಗಳು ಎಷ್ಟು ಬೇಕಾದರೂ ವಜ್ರ ಮಾಡಬಹುದು, ಒರಿಜಿನಲ್ ಡೈಮಂಡ್ ಮಾತ್ರ ಬೆಲೆ ಬಾಳುವಂಥದ್ದು. ಹಾಗಾಗಿ ಅದನ್ನು ನಾವು ಉಳಿಸಬೇಕಾದ್ದು, ಅದು ಬೆಳೆಸಬೇಕಾದ್ದು ನಮ್ಮ ಕರ್ತವ್ಯದಲ್ಲಿ ಸೇರಿರತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ವಜ್ರ ಅದು ವಜ್ರವಾಗಿ ಉಳಿಯಲಿ, ಅದು ಮಿಶ್ರ ಆಗದೇ ಇರಲಿ, ವಾಯುಗಳ ಪೂರ್ಣವಾದ ಅನುಗ್ರಹ ಇರಲಿ, ಇದೊಂದು ಆದರ್ಶ ಆಗಲಿ. ತಮಿಳುನಾಡಿನಲ್ಲಿ ಪ್ರಾರಂಭ ಆಗಿ ಇಡೀ ದೇಶದಾದ್ಯಂತ ಇದರ ಕ್ರಾಂತಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ. ನಮ್ಮ ಮಠ ತುಂಬ ಚಿಕ್ಕದಾಯಿತು. ಈ ಮಠ ನಾನು ದೊಡ್ಡದು ಅಂತ ತಿಳ್ಕೊಂಡಿದ್ದೆ. ನಿಮ್ಮ ಸಂಖ್ಯೆ ನೋಡಿದರೆ ನಮ್ಮ ಮಠ ತುಂಬ ಚಿಕ್ಕದು ಮಾಡಿದ್ದು. ನಿಮ್ಮ ಪ್ರೀತಿ ಭಕ್ತಿಯಿಂದ ಮಾಡಿದ ಈ ಸೇವೆ ಅದು ಕೃಷ್ಣನಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಉಡುಪಿಗೆ ಹೋದಾಗ ಹೇಳ್ತೇನೆ, ನಮ್ಮ ಎಲ್ಲ ಮುತ್ತೈದೆಯರು ಚೆನ್ನೈಯಲ್ಲಿ ಲಕ್ಷ್ಮೀ ಶೋಭನ ಹಾಡಲಿಕ್ಕೆ ಅಂತ ಬಂದಿದ್ದರು. ಕೃಷ್ಣ ನಿನ್ನ ಸ್ತೋತ್ರವನ್ನು ಮಾಡಿದ್ದಾರೆ, ಅವರ ಸೇವೆಯನ್ನು ನೀನು ಸ್ವೀಕಾರ ಮಾಡಿ ಅವರ ಮನೆಗೇನೆ ರಿಸೀಟ್ ಕಳಿಸು ಅಂತ ನಾನು ಹೃದಯದ ಹತ್ರ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಿ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಾಡ್ದು 18, 19, 20, 21 4 ದಿವಸ ಕುಂಭಕೋಣದಲ್ಲಿ ನ್ಯಾಯಸುಧಾಗ್ರಂಥದ ಮಂಗಳ ಮಹೋತ್ಸವ ಇದೆ. ಅದು ಕೊನೆಗೆ ಶನಿವಾರ ಭಾನುವಾರ ಇದೆ. ವೀಕೆಂಡ್ ನಾವು ಆಗದೆ ವೀಕೆಂಡಲ್ಲಿ ನಮ್ಮ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅರಿಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ. ಅದರಿಂದ ಗುರುಗಳ ಮಂತ್ರಾಕ್ಷತೆ ಕೊಡ್ತಾರೆ. ಈ ಕಡೆದ್ದು ಒಬ್ಬೊಬ್ಬರಾಗಿ ಹೋಗಬೇಕು. ದಯವಿಟ್ಟು ಇಷ್ಟು ಪಾರಾಯಣ ಮಾಡಿ ಗುರುಗಳು ಬಂದರೆ ನನಗೆ ಸ್ವಲ್ಪ ಒಳ್ಳೆಯ ಸ್ವಲ್ಪ ಎದ್ಬಿಟ್ಬಿಡಿ. ಯಾಕಂದ್ರೆ ಏನಕ್ಕೋ ಅಷ್ಟು ತಡ ನಿಂತು ಅಂತ ಹೇಳ್ಬಿಟ್ರೆ ನಂಗೆ ಭಾಳ ಅವಮಾನ ಆಗಿಬಿಡುತ್ತೆ. ಎಲ್ಲ ಕೂತ್ಕೊಳ್ರಿ, ಒಬ್ಬೊಬ್ಬರಾಗಿ ಎದ್ದು ಸ್ವಾಮಿಗಳ ಹತ್ರ ಮಂತ್ರಾಕ್ಷತೆ ತಗೊಂಡು ಬೇಗ ಹೋಗಿದ್ರೆ ಅವರು ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ನಾವು ಸಹಾಯ ಮಾಡಬೇಕು ಅಂತ ಕೇಳಿಕೊಂಡು ಗುರುಗಳು ಇವಾಗ ನಮಗೆ ಮಂತ್ರಾಕ್ಷತೆ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಪ್ಲೀಸ್ ವಾಲಂಟಿಯರ್ಸ್ ಸರ್ ಇದು ಹೋಗಿ ದಾರಿ ಬಿಡಿ. ನಾನೇ ಕೂಗಲ್ಲ, ನೀವು ನಾನೇ ಕರಿತೇನೆ. ನಾ ಕೂತ್ಕೊಳ್ರಿ, ಅವ್ರು ಕೂಗಿದ್ದಲ್ರಿ, ನಾನೇ ಕರಿತೇನೆ. ಕೂತ್ಕೊಳ್ರಿ ನಾನು ಮುಖ ನಾ ಕೂಗ್ರ ಪ್ಲೀಸ್. ಓದಿ ಬನ್ನಿ ಬನ್ನಿ ಅತ್ತ ಹೋಗಿ ಬನ್ರಿ, ನಾನೇ ಕರಿತೇನೆ. ಹಾಗ ನಾನೇ ಕೂಗ್ರೆ ಅಂತ ಕೊಡ್ತಾ ಇದ್ದೇನೆ. ನೋಡಿ ಬರ್ತಾ ಇದ್ದೇನೆ, ನೋಡ್ರಿ ಬರ್ತಾ ಇದ್ದೇನೆ ನೋಡ್ರಿ. ಹೋಗಿ ಒಂದು ನಿಮಿಷ, ಒಂದೇ ನಿಮಿಷ ಪ್ಲೀಸ್. ನಾ ಕೂತ್ಕೊಳ್ಳಿ ಕಡಿತಾ ಹೋದ ನೀವು ಮಾತಾಡ್ಬೋದು ಆಮೇಲೆ
ಅಮ್ಮ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ, ಕೈ ಆಯ್ತು ಗುರುಗಳು ಬೇಗ ಹೋಗ್ಬೇಕು. ಅಮ್ಮ ಒಂದು ನಿಮಿಷ ಅದೇ ಕೂತ್ಕೊಳ್ಳಿ 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 ಅಲ್ಲಿರೋ ಕೂತ್ಕೊಳ್ಳಿ ಫೋನ್ ಮಾಡಿದ್ಯಾ ಫೋನ್ ಮಾಡಿದ್ಯಾ ಬೈಂಡರ್ಸ್ಮ